ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂತಂದ್ರೆ, ಮಾನ್ಯ ಇಂಡಿ ಮತಕ್ಷೇತ್ರದ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಈತ ಏನು ಪ್ರತಿ ತಮ್ಮ ಭಾಷಣದಲ್ಲಿ ದಲಿತರ ಬಗ್ಗೆ ಹೊಗಳಿಕೆಯ ಮಾತುಗಳನ್ನು ಆಡ್ತಾರೆ. ಎಲ್ಲರ ಬಗ್ಗೆನೂ ಮಾತಾಡ್ತಾರೆ, ಆದರೆ ರಾಜಕೀಯ ಐತಿ ಮಾತಾಡಿ. ಆದರೆ ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ, ಒಂದು ಹಸುಗೂಸು ಹೆಣ್ಣು ಮಗು ಅದಕ್ಕೆ ಬೋನ್ ಮೇರವಾಗಿತ್ತು. ಅದಕ್ಕಾಗಿ ಅವರು ನಮ್ಗೆ ದವಾಖಾನೆ ಖರ್ಚಿಗೆ ಅಂತೇಳಿ ಅವ್ರ ಹತ್ತಿರ ಒಂದು 4-5 ಜನ ವಕೀಲರು ಮತ್ತು ಆ ಕೂಸಿನ ತಂದೆ ಹೋದಾಗ ಈ ನಾಲ್ಕು ಯಶವಂತರಗೌಡ ಏನು ಹೇಳ್ತಾನಂದ್ರೆ, ಅದು ಮರುಭೂಮಿ ಇದ್ದಂಗೆ ಅಲ್ಲಿ ಬೋರ್ ಹೊಡೆದ್ರೆ ನೀರು ಬೀಳಲ್ಲ ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ, ಒಂದು ದಲಿತ ಏನು ಹೆಣ್ಣು ಕೂಸು ಐತಲ್ಲ ಅದು ಬದುಕಲ್ಲ, ಸಾಯ್ತದನ ಲೆಕ್ಕಿಗೆ ಹೇಳ್ತಾನೆ. ಅಂದ್ರೆ ಇವ ಎಂಥ ನಾಲ್ಕಿದ್ದಿರಬೇಕು, ಎಂಥ ದ್ರೋಹಿ ಇದ್ದಿರಬೇಕು ಈ ದಲಿತರ. ಅದ್ರ ಬಗ್ಗೆ ಆ ಕೂಸಿನ ತಂದೆ ಮಾತಾಡಿದ್ದು ನಾ ವಿಡಿಯೋ ಈ ಸದ್ಯ ನಿಮಗೆ ತೋರಿಸ್ತೀನಿ. ಆಡಿಯೋ ತಮಗೆ ಕೇಳಿಸ್ತೈತಿ, ಅದಕ್ಕೆ ದಯಮಾಡಿ ನಾಡಿನ ಜನತೆಗೆ ನಮಸ್ಕಾರಗಳು. ನಾನು ಲೋಲೋಪ ಅರ್ಜನ್ ಅಂತೇಳಿ ಇಂಡಿ ತಾಲೂಕಿನ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಬೆನಕನಹಳ್ಳಿಯವನು. ನಾನು ನಾರಾಯಣ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಆಗಿದ್ದೇನೆ. ಯಾಕೆಂದರೆ ಬೋನ್ ಮ್ಯಾರೋ ಆಪರೇಷನ್ ಆಗಿದೆ. 4ನೇ ಬೇಬಿ ತೆಗೆದು ಬೋನ್ ಮ್ಯಾರೋ ತೆಗೆದು ಈ ಬೇಬಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಫರ್ ಮಾಡಿದ್ದೇವೆ. ಅದಕ್ಕೆ ಸುಮಾರು 40ರಿಂದ 45 ಲಕ್ಷ ರೂಪಾಯಿ ಖರ್ಚು ವೆಚ್ಚವಾಗಿದೆ. ಮುಂದೆ ಅದನ್ನು ಇನ್ಫೆಕ್ಷನ್ ಆಗಿ ಉಸಿರಾಟ ತೊಂದರೆಗೆ ಅದರ ಬಿಲ್ಲು ಜಾಸ್ತಿ ಆಗಿದೆ. ಹಾಗಾಗಿ ನಾನು ಇಂಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಬೆನಕನಹಳ್ಳಿ ಗ್ರಾಮದಲ್ಲಿ ಇದ್ದವನು. ಮಾನ್ಯ ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಅವರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದಾಗಲಿ ಅಥವಾ ತಮ್ಮ MLA ಫಂಡ್ದಿಂದಾಗಲಿ ಏನಾದರೂ ಧನ ಸಹಾಯಕ್ಕಾಗಿ ಏನಾದರೂ ಮಾಡ್ತಾರೆ ಅಂತೇಳಿ ನಾವು ಮಾನ್ಯ ಯಶವಂತರಾಯಗೌಡ ಪಾಟೀಲ್ ಅವರಿಗೆ IBಯಲ್ಲಿ ಹೋಗಿ ಭೇಟಿಯಾಗಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೆವು. ಮನವಿಯನ್ನು ಕೊಟ್ಟು ನಮ್ಮ ಜೊತೆ ವಕೀಲರು ಬಂದಿದ್ದರು. ಆ ವಕೀಲರು ಮುಂದೆ ತಲೆಸೀಮೆ ಮೇಜರ್ ಅವರು ಮನವಿ ಮಾಡ್ಕೊಂಡ್ರು, ಈ ರೀತಿ ಇದೆ ಸರ್, ಏನಾದರೂ ಹೆಲ್ಪ್ ಮಾಡಿ ಅಂತ. ಅವರಂದರು ಈ ಕಾಯಿಲೆ ಅದೇನು ಮರುಭೂಮಿ ಇದ್ದಂಗ, ಮರುಭೂಮಿಯಲ್ಲಿ ನೀರನ್ನು ಮುಟ್ಟಲ್ಲ, ರಕ್ತನೂ ಮುಟ್ಟಲ್ಲ, ಅದೇನು ಇದು ಇಲ್ಲ, ಆಗುವುದಿಲ್ಲ ಅನ್ನುವಂಥ ಮಾತನಾಡಿ ನಮಗೆ ನಾಮಕಾವಸ್ಥೆಯನ್ನು ಮನವಿಯನ್ನು ತಗೊಂಡು ಇಲ್ಲಿವರೆಗೆ ಯಾವುದೇ ಧನ ಸಹಾಯವನ್ನು ಮಾಡಲಾರದೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಮುಖ್ಯಮಂತ್ರಿ ಪರಿಹಾರ ನಿಧಿ ಹೋಗಿ ಇಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿ ಆಫೀಸ್ಗೆ ಹೋಗಿ ಭೇಟಿ ಕೊಟ್ಟ ಯಾವುದೇ ಲೆಟರು ನಮ್ಮ ಕಡೆ ಬಂದಿಲ್ಲ ಅಂತ ಶಾಸಕರಿಂದ ಬಂದಿಲ್ಲ ಅಂತ ಹೇಳಿದ್ರು. ನಾವು ಕೇಳಿದವ್ರಿ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಹೋಗಿ ಯಾವುದೇ ರೀತಿಯಿಂದ ಇಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರದ MLA ಯಾವುದೇ ನಮಗೆ ಶಿಫಾರಸು ಮಾಡಿಲ್ಲ ಅಂತ ಹೇಳಿದ್ರು. ಯಾವುದೇ ಲೆಟರ್ ಬಂದಿಲ್ಲ ನಮಗೆ ಅಂಥೇಳಿ ಹೇಳಿದ್ರು. ಹಾಗಾಗಿ ಆ ರೀತಿ ಮಾತಾಡಿ ನಾಮಕಾವಸ್ಥೆ ಏನೋ ಮನವಿಯನ್ನು ತಗೊಂಡು ಆ ರೀತಿಯಾಗಿ ಮಾತಾಡಿ ನಮಗೆ ಏನು ಯಾವುದೇ ಧನ ಸಹಾಯ ಮಾಡದೆ MLA ಫಂಡದಿಂದ ಅಲ್ಲಿ ಯಾವುದೇ ಧನ ಸಹಾಯ ಮಾಡ ಮನವಿಯನ್ನು ತಗೊಂಡು ಸುಮ್ಮನೆ ಕೂತಿದ್ದಾರೆ. ಹಾಗಾಗಿ ನಮ್ಗೆ ಬಹಳ ತೊಂದರೆ ಇದೆ ಅಂತ ಹೇಳ್ಬೋದು. ಇಲ್ಲಿ ಬಹಳ ಮುಖ್ಯವಾದ ವಿಷಯ ಏನಪ್ಪ ಅಂತಂದ್ರೆ, ಯಾವಾಗಲೂ ನಾ ದಲಿತರ ಹಿತೈಷಿಯಾಗಿದ್ದೀನಿ, ದಲಿತರಿಗೆ ಸಹಾಯ ಮಾಡ್ತೀನಿ, ನಾ ದಲಿತರ ಮನೆ ಮಗ ಇದ್ದೀನಿ, ಮೊಮ್ಮಗಿದ್ದೀನಿ, ನಾವೆಲ್ಲ ಒಂದು, ನಾ ಜಾತ್ಯತೀತ ವ್ಯಕ್ತಿ
ಅನ್ನವ ಇವನು ಮೊದಲೇ ಜಾತಿವಾದಿ ಇವ. ಏನು ಯಶವಂತರೇಗೌಡ ಪಾಟೀಲ್ ಅದಲ್ಲ, ಇವ ಜಾತಿವಾದಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಅಸ್ಪೃಶ್ಯತೆ ಏನಾದ್ರೂ ನಮ್ಮ ರಾಜ್ಯದಾಗ ಎಲ್ಲರೇ ಉಳಿದಪ್ಪ ಅಂತಂದ್ರೆ ಈ ಯಶವಂತರೇಗೌಡ ಪಾಟೀಲ್ನ ಸ್ವಂತ ಊರಾಗ. ಅಲ್ಲಿ ಇನ್ನೂ ಆದ್ರೂ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಹೋಟೆಲ್ದಾಗ ಕಪ್ ಬಸಿ ಹೊರಗದವ ಚಹಾ ಕುಡಿಬೇಕಾಗಿತ್ತಂದ್ರೆ. ಇವ ಒಬ್ಬ ಏನು ಸೈಕೋ ಅದ ನೀವು, ರಾಜಕೀಯ ಕ್ರಿಮಿನಲ್ ಇವ. ಇಂಥವನಿಗೆ ನಾವು 3 ಸಲ ಆರಿಸ್ತೀವಿ, ಯಾಕಂದ್ರೆ ನಮಗೇನೂ ಗೊತ್ತೇ ಇಲ್ಲ. ಏನೋ ಭಾಳ ಒಳ್ಳೆಯ ಮನುಷ್ಯ ಅದನ್ನು ತಿಳ್ಕೊಂಡಿದ್ದೆವು. ಆದರೆ ದಲಿತರ ಬಗ್ಗೆ ಇಟ್ಟು ನಿಷ್ಕಾಳಜಿಯಿಂದ ಮಾತಾಡುವಂಥ ಇವನಿಗೆ ಎದರಲ್ಲೇ ಹೊಡಿಬೇಕನ್ನೋದು ನಮ್ಮ ಇಂಡಿ ಮತಕ್ಷೇತ್ರದ ಜನ ನಿರ್ಧಾರ ಮಾಡ್ತಾರೆ. ಇವ್ನು ನಾಲ್ಗೇನೂ ದಪ್ಪಾಗ್ಯದ, ಅದನ್ನು ತಿಕ್ತಾರೆ. ಎದರಲ್ಲೇ ತಿಕ್ತಾರೆ, ಅದು ಜನನೇ ತಿಕ್ತಾರೆ. ಅದನ್ನು ನಾವು ಹೇಳಕ್ಕೆ ಹೋಗಲ್ಲ. ಕೇಳಿದ್ರೆ ನಾನು ನೋಡ್ಕೋತೀನಿ, ಇದೇನು 3 ಸಲ 4 ಸಲ ಅನ್ನೋದೊಂದು ಬೆದರಿಕೆ ಹಾಕುವಂಥದ್ದು ಹೇಳ್ತಾನೆ. ನೋಡಪ್ಪ, ನಾವು ಎಲ್ಲರೂ ಕೂಡ ತಯಾರಿದ್ದೇವೆ, ನೀ ಎದಕ್ಕೆ ಬರ್ತೀವಿ ಬಾ, ವಿಚಾರದಿಂದ ಬರ್ತಿದ್ರ, ನೀನು ತಿಂಡಿದ್ರ ಬಾ, ನೀ ಬಡಗಿಯಿಂದ ಬರ್ತಿದ್ರ ಬಾ, ನೀ ಪೆನ್ನಿನಿಂದ ಬರ್ತಿದ್ರ ಬಾ, ನಿನ್ನ ತಾಕತ್ತು ಏನದ ಅದನ್ನು ಹೇಳು, ನಾವು ಓಪನ್ ಆಗಿ ಬರ್ತೇವೆ. ನಿನ್ನಂಗೆ ಬೆನ್ನಂಗೆ ಚೂರಿ ಹಾಕಲ್ಲ. ಯಾವರೇ ಅಧಿಕಾರಿಗಳಿಗೆ ದುರುಪಯೋಗ ಮಾಡ್ಕೊಳ್ಳೋದು, ಅವು ಯಾವರೇ ಹುಡುಗರಿಗೆ ಸುಮ್ಮನೆ ರೌಡಿ ಶೀಟರ್ಗಳು ಮಾಡಿಸೋದು, ಸುಮ್ಮನೆ ಅಣ್ಣತಮ್ಮರ ಜಗಳನಾಗ ಕೇಸ್ಗಳು ಹಾಕೋದು, ಬೇರೆ ಬೇರೆ ದೊಡ್ಡ ಸಮಾಜದ ನಡಬರ್ಕ ಜಗಳ ಹಚ್ಚಿ ಅದನ್ನು ಒಡೆದಾಳೋದು, ಇವೆಲ್ಲ ನಿನ್ನ ನಾಟಕ ನಮಗೆ ಗೊತ್ತದವ. ಆದರೆ ಈಗ ಏನು ನೀ ಒಂದು ದಲಿತ ಒಂದು ಕೂಸು, ಸಣ್ಣ ಕೂಸು, ಹೆಣ್ಣು ಕೂಸು, ಅದಕ್ಕೆ ಬೋನ್ ಮ್ಯಾರೋ ಅದನ್ನು ಏನೋ ಆಗಿತ್ತು, ಅದನ್ನು ಆಪ್ರೇಷನ್ ಮಾಡಬೇಕಾಗಿತ್ತು. ಇವ ಬದುಕಲ್ಲ ಅಂತ ಹೇಳ್ತಾನೆ. ಅಲ್ಲಿ ಅಂದ್ರೆ ನೀರನ್ನು ಬೀಳಲ್ಲ, ರಕ್ತನೂ ಇಲ್ಲ ಅಂತ ಹೇಳ್ತಾನೆ. ಈಗ ಅದು ಉಳ್ದದ, ಅದರ ದಾಖಲೆಗಳದಾವೆ ನನಗೆ. ಈ ಸದ್ದು ಕಳಿಸ್ಯಾರ ಅವರು ಹಾಸ್ಪಿಟಲಿಂದ, ಅವು ದಾಖಲೆಗಳು ಕಳಿಸ್ತೀನಿ. ಆಮೇಲೆ ಸೌಜನ್ಯಕ್ಕಾಗಿ ಆದ್ರೂ ಇವ CM ಫಂಡಿಗೆ ರೆಕಮೆಂಡ್ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಅಂದರೆ ಇವ ದಲಿತರ ಮೇಲೆ ಏನು ದ್ವೇಷ ಐತಿ ಒಂದು, ಇವ್ರಿಗೆ ಯಾವುದೂ ಸಹಾಯ ಮಾಡಲಂತ ಮನಸ್ಸು. ಅಲ್ಲಿದಲ್ಲಿ MB ಪಾಟೀಲ್ ಲೆಟರ್ ಕಳಿಸ್ಯಾರ, 23 ಲಕ್ಷ ರೂಪಾಯಿ ಇವ್ರಿಗೆ ಸಹಾಯಧನ ಮಾಡಿರ್ತಾರೆ. ಅದನ್ನು ಆಗ್ಯಾದೋ ಬಿಟ್ಟೋದು ಮುಂದಿನ ವಿಚಾರ. ಆದರೆ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ದವರು ಅವನಿಗೆ 13 ಲಕ್ಷ ರೂಪಾಯಿ ಕೊಟ್ಟಾರ ಹುಡುಗಗೆ ಅದನ್ನು ಆಪ್ರೇಷನ್ ಮಾಡಿಸ್ಲಕ್ಕೆ. ಇಲ್ಲಿ ಏನೈತಪ್ಪ ಅಂತಂದ್ರೆ ಇದು ನಮ್ಮ ಯಾವುದೇ ಪಕ್ಷ ಅಥವಾ ಏನೋ ಇವ್ರದ್ದು ಸಿದ್ಧಾಂತಗಳು ಏನದಾವೆ ರಾಜಕೀಯದ, ಅವು ನಮಗೇನು ಭಾಳ ಮುಖ್ಯ ಆಗಲ್ಲ. ಇಲ್ಲಿ ಒಂದು ದಲಿತ ಹೆಣ್ಣು ಕೂಸಿಗೆ ಅದು ಬದುಕಲ್ಲ ಅನ್ನೋ ಲೆಕ್ಕಿಗೆ ಮಾತಾಡುವಂಥ ಈ ಅಯೋಗ್ಯ MLA ನನ್ನ ಏನು ಪಾಠ ಕಲಿಸ್ಬೇಕನ್ನೋದು ನಮ್ಗೆ ಗೊತ್ತೈತಿ, ನಾವು ಕಲಿಸ್ತೀವಿ. ಆದರೆ ಇವ ಎಚ್ಚರಿಕೆಯಿಂದ ಇರಲಾರ್ದೆ ಇವ ನಾಲಿಗೆ ಏನು ಇವ ಬಿಗಿ ಹಿಡಿತದಲ್ಲಿ ಇಟ್ಕೊಳ್ದೆ ಹೋದಲ್ಲಿ ನಮ್ಮ ಕೇರಿಗಳನ್ನೇನದಾವ ನೋಡು, ಇವನಿಗೆ ಪೂಜೆ ಮಾಡ್ಲಿಕ್ಕೆ ನಾವು ಹೇಳ್ತೀವಿ. ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದು ನಮ್ಮ ಜನರಿಗೆ ಗೊತ್ತೈತಿ. ಇವನಿಗೆ ಪ್ರತಿ ಕೇರಿಗೂ ಇವ ಹೋದಲ್ಲಿ ಏನು ನಮ್ಮ ಈಗ ಇಂಡಿ ಮತಕ್ಷೇತ್ರದ ಎಷ್ಟು ನಮ್ಮ ಕೇರಿಗಳದಾವ, ಪ್ರತಿ ಊರಿಗೆ ನಮ್ಮ ಒಂದೊಂದು ಕೇರಿಗಳದಾವ. ಅಲ್ಲಿ ಹೋದಲ್ಲಿ ಇವನಿಗೆ ಪೂಜೆ ಮಾಡ್ಲಿಕ್ಕೆ ನನ್ನ ಜನರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಈ ಮಾಧ್ಯಮದವ್ರ ಮುಖಾಂತರ. ಮುಖ್ಯವಾಗಿ ಈ ಜಾತಿವಾದಿ MLA ಏನದಲ್ಲ, ಮತ್ತು ಇವನಿಗೆ ಏನಾಗ್ಬಿಟ್ಟದ, ಸೊಕ್ಕ ಬಂದದ. 3 ಸಲ ಆರಿಸಿ ತೊಗೊಂಬಂದಿವು. ಇವೊಂದು ಹಿನ್ನೆಲೆ ಹೇಳಿದ್ರೆ ಅದು ವೈಯಕ್ತಿಕ ಆಗ್ತದೆ, ಅದ್ರ ಬಗ್ಗೆ ನಾ ಏನು ಮಾತಾಡೋಕ್ಕೆ ಹೋಗಲ್ಲ. ಇಂಥ MLAಗಳಿಗೆ ಭಾಳ ನೋಡೀವಿ ನಾವು. ಈಗ ಅಲ್ಲಿ ಬಾಬಾ ಸಾಹೇಬ್ರದ್ದು ಮೂರ್ತಿಗೆ ಮುಸುಕಾಗಿ ನಿಂದಿರ್ಸ್ಯಾರ. ಅದೇ ಮುಸುಕಾಕಿ ಬಾಬಾ ಸಾಹೇಬ್ರ ಮೂರ್ತಿಗೆ ಏನು ಇವನ್ನ ಮೇಲೆ ಅರಿವಿ ಹಾಕಿ ನಿಂದಿರ್ಸಿದ್ರು ನೋಡು, ಅದರ ಸಂದೆ ರವಿ ಪಾಟೀಲ್ ಕಡಿವಾರ ಅಲ್ಲಿ ಜನ. ಅದ್ರಾಗ ನನ್ನ ನಾಯಕತ್ವ ಇತ್ತು, ನಾನು ಹೋರಾಟ ಮಾಡಿದ್ದೀನಿ, ಅದು ಒಂದೇ ವಿಷಯಕ್ಕಾಗಿ. ಮತ್ತು ಅವ ಅಂತರೂ ಎಂದೂ ರವಿ ಪಾಟೀಲ ಜಾತೀಯತೆ ಮಾಡಲಿಲ್ಲ. ಅವ ಏನು ಗುಂಡ ಇದ್ದು ಅದು ಇದ್ದೋ ಗೊತ್ತಿಲ್ಲ. ಆದರೆ ನಮ್ಮ ಮತಕ್ಷೇತ್ರದ ಜನರಿಗೆ ಅವ ರವಿ ಪಾಟೀಲ್ ಮಾಡಿದಂಥದ್ದು ಸಹಾಯ ವೈಯಕ್ತಿಕ, ಸರ್ಕಾರ ಮಾಡ್ಲಾರಂಥ ಕೆಲಸ ವೈಯಕ್ತಿಕ ಮಾಡಿದ್ದ. ಆದ್ರೂ ಅಂಥವನಿಗೆ ಸಣ್ಣ ತಪ್ಪು ಮಾಡಿದ್ರು ದೊಡ್ಡ ತಪ್ಪು ಮಾಡಿದ್ರು ತಪ್ಪು ಐತೆ ಅವನಿಗೆ ಕೆಡವಿವು. ಈಗ ಆ ಜನರಿಗೆ ಅರ್ಥ ಆಗ್ಲತ್ತಿದೆ. ಈಗ ಯಾರು ಮತ್ತೊಬ್ಬರಿಗೆ ಈಗ ಯಾರು ಆರಿಸಿ ಬರ್ತಾರೋ ಬಿಡ್ತಾರೋ ಅದು ಪ್ರಶ್ನೆ ಇಲ್ಲ. ಒಳ್ಳೆ MLA ಇವನೇ ಆಗಿದ್ರೂ ನಮಗೇನು ಸಂಬಂಧ ಇಲ್ಲ. ಆದರೆ ಇಂಥವನಿಗೆ ನಾವು ಇನ್ನು ಮುಂದೆ ಸಹಿಸಿಕೊಳ್ಳಲ್ಲ ಅನ್ನೋದು ಈ ಮಾಧ್ಯಮದ ಮುಖಾಂತರ ಈ ಯಶವಂತರೇಗೌಡಗೆ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕೇಳಿದ್ರಲ್ಲ, ಅವ್ರ ತಂದೆನೇ ಹೇಳಿದ್ರಲ್ಲ. ಈಗ ಇವ ಏನು ದಲಿತ ವಿರೋಧಿ ಮನಸ್ಥಿತಿ ಐತಿ, ಇವನು ರಕ್ತನಾಗ RSS ಕುದಿಲ ಐತದ. ಇವ ಕಾಂಗ್ರೆಸ್ ಮುಖವಾಡ ಹಾಕೊಂಡಾನ. ಇವ ಕಾಂಗ್ರೆಸ್ ಮುಖವಾಡ ಹಾಕೊಂಡಾನ. ಒಬ್ಬೊಬ್ಬರು ಈಗ ಏನಾಗ್ಯದಂದ್ರೆ, ಮೊದಲು ಅವು ನಾಟಕ ಮಾಡ್ತಿರೋ ಹಂಗೆ. ಇವ ಬಸವನಗೌಡ ಇವ ಹಿಂದುತ್ವ ಮುಖವಾಡ ಹಾಕ್ಕೋತಾನ, ಇವ ಕಾಂಗ್ರೆಸ್ ಮುಖವಾಡ ಹಾಕ್ಕೊಂಡು RSSನಾಗ ಇರ್ತಾನೆ. 8 ಮಂದಿ RSSದವರು
ಏನು ರಾಷ್ಟ್ರಪತಿ ಅದು ಇದು ಕಾಂಗ್ರೆಸ್ದಾಗ ಆದ್ರಲ್ಲ ಅವರು ಎಲ್ಲ ಆರ್ ಎಸ್ ಎಸ್ದವ್ರಿ, ಆರ್ ಎಸ್ ಎಸ್ ಬೆಳೆಸ್ದವ್ರಿ ಕಾಂಗ್ರೆಸ್ದವ್ರು ಅದಾರ. ಅದ್ರದ್ದು ಫಲ ಈಗ ಬಿ ಜೆ ಪಿ ಇರುತ್ತಿಲ್ಲ ಅಂತಾರೆ. ಇವೇನು ಈ ದಲಿತರು, ಈಗ ಅಲ್ಪಸಂಖ್ಯಾತರು, ಈ ಹಿಂದುಳಿದವ್ರಿಗೆ ಈಗ ನೋಡಿ, ಈಗ ನಮಗೆ ಯಾರು ಜನರತ್ತ ಪರಿಗಣಿಸಲ್ಲ, ಅವ್ರು ಮತದಾರತನ ಪರಿಗಣಿಸಲ್ಲ. ಅದು EVM ಮಷೀನ್ ಐತಿ, ಅದನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಅವರು ಯಾರಿಗೆ ಬೇಕಲ್ಲಿ. ಒಂದೊಂದು ಟೈಮಲ್ಲಿ ಕಾಂಗ್ರೆಸ್ದವ್ರು ಆರಿಸ್ಬತ್ತು ತೊಗೊಂಬರಿಸ್ತಾರೆ, ಒಂದೊಂದು ಟೈಮಲ್ಲಿ ಬಿ ಜೆ ಪಿಯವರು. ಅಡ್ಜಸ್ಟ್ಮೆಂಟ್ ರಾಜಕೀಯ ಐತಿ. ಇಂಥ ಪರಿಸ್ಥಿತಿಯಲ್ಲಿ ಈ ಒಬ್ಬ ಕುತಂತ್ರಿ ಜಾತಿವಾದಿ ಈ MLA ಈ ಹೇಳಿಕೆಯನ್ನು ಧಿಕ್ಕರಿಸ್ತೀವಿ. ಇವನು ನಮ್ಮ ಸಮಾಜಕ್ಕೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ಎಲ್ಲಿ ಹೋಗ್ತಾನೆ ಅಲ್ಲಿ ನಾವು ಚಪ್ಪಲಿ ಎಸೆಯುವ ಕಾರ್ಯಕ್ರಮವನ್ನು ಹಾಕೋತೀವಿ ನಮ್ಮ ಪಾರ್ಟಿಯಿಂದ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ. ಎಲ್ಲಿ ಹೋಗ್ತಾನೆ ಅಲ್ಲಿ ಚಪ್ಪಲಿ ಎಸೆಯುವ ಕಾರ್ಯಕ್ರಮ. ಅಂದರೆ ದಲಿತರಂದ್ರೆ ಇವನಿಗೆ ಏನು ಅಷ್ಟು ಕೀಳ, ಇವರು ಬದುಕಲ್ಲ ಅಂತ ಹೇಳ್ತಾರೆ. ಈಗ ಆ ಹುಡುಗಿ ಬದುಕಿದೆ, ಈಗ ಆಪ್ರೇಷನ್ ಸಕ್ಸಸ್ ಆಗೈತಿ. ಅದ್ರ ದಾಖಲೆಗಳು ನಿಮಗೆಲ್ಲರಿಗೂ ಕಳಿಸಿಬಿಡ್ತೀನಿ. ಅವರು MB ಪಾಟೀಲ್ ಲೆಟ್ರ್ 23 ಲಕ್ಷ ರೂಪಾಯಿ ಕೊಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಆ ಲೆಟ್ರ್ನೂ ಐತೆ ನನ್ನ ಕಡೆ. ಈಗ ಅದನ್ನು ಕಳಿಸ್ತೀನಿ. ಅಂದರೆ ಇವ್ರಿಗೆ ಏನಪ್ಪ ಅಂತಂದರೆ ನಮ್ಮನ್ನು ಏನೋ ಒಂದು ತಿಳ್ಕೊಂಡ್ಬಿಟ್ಟಾರೆ. ಅಲ್ಲ, ಈಗ ಯಶವಂತರ ಗೌಡಗಂತೂ ನಾವು ಈಗ ಇಷ್ಟಕ್ಕೆ ಸೀಮಿತ ಮಾಡೋದಿಲ್ಲ. ಇಲೆಕ್ಷನ್ ಬರುತ್ತಾನೆ, ಇಲೆಕ್ಷನ್ ಬಂದ್ಬಳಕ್ಕೆ ಮತ್ತೆ ನೀವು ತಪ್ಪು ತಿಳ್ಕೊಬಿಟ್ರೆ ಒಳ್ಳೆ ಕಡೆ ಹೋಗ್ತಾರಂತೇಳಿ ಇಲ್ಲ. ಒಂದು ಸಲ ಹೆಜ್ಜೆ ಇಟ್ಟು ಅಂದ್ರೆ ಮುಗಿದೋಯ್ತು. ನಮ್ಮ ಹೋದ ಸಲ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಎಲ್ಲಿ ಬರ್ತದ ಆ ಕಡೆ ಚಪ್ಪಲ್ ಸಹ ಮುಖ ಮಾಡಿ ಬಿಡಬೇಡ್ರಿ ಅಂತ ಹೇಳ್ಯಾರ. ಹಂಗೆ ನಾವು ಯಶವಂತರ ಗೌಡನ ಕಡೆ ಚಪ್ಪಲ್ ಸಹ ಮುಖ ಮಾಡಿ ಬಿಡಲ್ಲ. ಇದನ್ನು ಮಾಧ್ಯಮದವರು ನಮ್ಮ ಮೇಲೆ ವಿಶ್ವಾಸ ಇಡ್ರಿ ಅಂತೇಳಿ ಕೇಳ್ಕೊತೀವಿ.